ಪಾರ್ಟಿ ಬಹಳ ಅವನತಿಯತ್ತ ಹೋಗ್ತಾ ಇದೆ ನಡವಳಿಕೆಯಿಂದ ಅಂತ. ಈಗ ಅವರು ಧೋರಣೆ ಬದಲಾವಣೆ ಮಾಡಿದ ಸರಿ ಆಗ್ತವೋ ಅಥವಾ ವಿಜೇಂದ್ರ ಬದಲಾವಣೆ ಮಾಡಿದ ಸರಿ ಆಗ್ತದೆ? ಕೆಲವರು ಗುಣ ಸುಟ್ಟರು ಹೋಗಲ್ಲ ಅಂತಾರೆ, ಆ ಥರದ ಕ್ಯಾಟಗರಿ ಅನಿಸುತ್ತೆ ಇವರು. ನಾನು ನೋಡಿದೆ, ಒಂದು ಹುದ್ದೆ ಬಂದ ಮೇಲಾದರೂ ಬದಲಾಗ್ತಾರೆ. 1 ವರ್ಷ ಮೊನ್ನೆ ಆಯಿತು, 1 ವರ್ಷ ಆದಮೇಲಾದರೂ ಇವರು ಬದಲಾಗ್ತಾರೆ, ಎಲ್ಲರನ್ನೂ ಕರೆದು ವಿಶ್ವಾಸಕ್ಕೆ ಕರೀತಾರೆ, ಮಾತಾಡ್ತಾರೆ. ನಾನೇ ಮಾತಾಡ್ತೀನಿ ಅಂತ ಹೇಳಿದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ಅದಕ್ಕೆ ಕೂಡ ಅವರು ಸಮಯ ಕೊಡೋದಿಲ್ಲ ಅಂದರೆ ಇವರಿಂದ ಪಕ್ಷದ ಸಂಘಟನೆ ಸಾಧ್ಯನೇನ್ರಿ? ನಿಮ್ಮನ್ನ ರಾಧಾಮೋಹನ್ ಅವರು ಬಂದಾಗ ಸಭೆಗೆ ಹೋಗಿದ್ರಿ, ಶಾಸಕರು ಹೋಗಿದೆ, ಅವ್ರ ಜೊತೆನೂ ಹೇಳಿದ್ದೇನೆ. ಅವ್ರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಇಂಥವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ. ಹಾಂ, ಅವರೇ ಹೇಳಿ ನೋಡೋಣ. ಸರ್, ಯಾವ ಧೈರ್ಯದ ಮೇಲೆ ಅಲ್ಲಿ ನೇಮಕಾತಿ ಮಾಡ್ತಾರೆ ಅಂತ ಚರ್ಚೆ ಮಾಡಿದೆ. ಯಾಕಂದ್ರೆ ನಿಮ್ಮಿಂದಾನೇ ಹೇಳ್ತಾ ಇದ್ರಿ ಗೆದ್ದಿದ್ದು ಪಾರ್ಟಿ ಬೇರೂರಿದ್ದು ಮತ್ತೆ ನಾವು ಬಿಜೆಪಿ ಗೆದ್ದಿದ್ದು ಅಂತ. ಯಾವ ಧೈರ್ಯದ ಮೇಲೆ ಅವರು ನೇಮಕಾತಿ ಮಾಡಬಹುದು ನಿಮ್ಮ ಪ್ರಕಾರ? ನೋಡೋಣ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ, ಯಾವ ಧೈರ್ಯದ ಮೇಲೆ ಮುಂದೆ ಪಕ್ಷ ಕಟ್ತಾರೆ ನೋಡೋಣ. ಯಾರು? ನಾನು ನೋಡ್ರಿ, ನಾನು ಯಾವ ಸ್ಥಾನಮಾನಗಳಿಗೂ ನಾನು ಲಾಬಿ ಮಾಡಿಲ್ಲ, ಮಾಡೋದು ಇಲ್ಲ. ಪಕ್ಷದ ಅಂತಿಮವಾಗಿ ನಮ್ಮ ವರಿಷ್ಠರೇನಿದ್ದಾರೆ ಅವ್ರು ಯಾರಿಗೇನು ಹುದ್ದೆ ಕೊಟ್ಟರೆ ಅದಕ್ಕೆ ನಾನು ಗೌರವ ಕೊಡ್ತೀನಿ ಅಷ್ಟೇ. ಆದರೆ ಆಂತರಿಕ ಪ್ರಜಾಪ್ರಭುತ್ವ ಇದಲ್ಲ, ಜಿಲ್ಲಾಧ್ಯಕ್ಷರು ಹೆಂಗೆ ನೇಮಕ ಆಗಬೇಕು? ಅಲ್ಲಿ ಯಾರು ಮೆಂಬರ್ಶಿಪ್ ಮಾಡಿದವ್ರು ಯಾರು? ಅವ್ರ ಮಧ್ಯೆ ನಿಮಗೆ ಚುನಾವಣೆ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಯಾಕೆ ಅಂದರೆ ನೀವು ಅಡ್ಡದಾರಿಯಲ್ಲಿ ರಾಜ್ಯಾಧ್ಯಕ್ಷರಾಗಬೇಕೀಗ. ಇಲ್ಲಿ ಚುನಾವಣೆ ನಡೆದರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರ ಬೆಂಬಲಿಗರು ಅಧ್ಯಕ್ಷರಾಗ್ತಾರೆ, ನಾಳೆ ನನಗೆ ಓಟ್ ಹಾಕ್ತಾರೋ ಇಲ್ವೋ? ಈ ರೀತಿ ಲೆಕ್ಕಾಚಾರಗಳಿವೆ. ನಾವೇನು ರಾಷ್ಟ್ರೀಯ ನಾಯಕರು ಏನು ಹೇಳಿದರೆ ಅದನ್ನು ಮಾಡ್ತಾ ಇದ್ವಿ ನಾವು. ನಿಮಗೆ ಓಟ್ ಕೊಡೋದು ನಿಮಗೆ ಕೊಡಿಸ್ತಾ ಇದ್ದೆ ನಾನು. ಅಲ್ಟಿಮೇಟ್ಲಿ ನಮಗೆ ರಾಷ್ಟ್ರೀಯ ನಾಯಕರು ಏನು ಹೇಳಿದ್ರೆ ಅದನ್ನು ಮಾಡ್ತೀವಿ. ಆದರೆ ಆಂತರಿಕ ಪ್ರಜಾಪ್ರಭುತ್ವನೇ ಕಗ್ಗೊಲೆ ಮಾಡಿಬಿಟ್ರೆ ನೀವು ಒಂದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಲ್ಲ ನೀವು. ನಿಮಗೆ ನಾಳೆ ಯಾರು ಓಟ್ ಹಾಕ್ತಾರೆ, ನೀವು ಹೆಂಗೆ ರಾಜ್ಯಾಧ್ಯಕ್ಷರಾಗಬೇಕು ಇಷ್ಟೇ. ದ ಎಂಟೈರ್ ಸಿಸ್ಟಮ್ ಈಸ್ ರಿಗ್ಡ್. ದ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್, ದ ಎಲೆಕ್ಟ್ರಲ್ ಸಿಸ್ಟಮ್ ಆಫ್ ದ ಸ್ಟೇಟ್ ಪ್ರೆಸಿಡೆಂಟ್ಶಿಪ್ is totally manipulated.